ಚಿಕ್ಕೋಡಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸರ್ಕಾರಿ ಬಾಲಕಿಯರ ವಸತಿ ನಿಲಯಕ್ಕೆ ಇಂದು ಬೆಳಗ್ಗೆ ಉಪವಿಭಾಗೀಯ ದಂಡಾಧಿಕಾರಿಗಳಾದ ಸುಭಾಷ್ ಸಂಪಗಾವಿಯವರು ದಿಢೀರ್ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ರೋಗಿಗಳ ಹಾಗೂ ಮಕ್ಕಳ ಕ್ಷೇಮ ಮತ್ತು ಅವರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಿ ಸಂಬಂಧಿತ ಅಧಿಕಾರಿಗಳಿಗೆ ಕೆಲವು ಮಾರ್ಗಸೂಚಿಗಳನ್ನು ನೀಡಿದರು. ಅವರು ಮಾತನಾಡುವ ವೇಳೆ ಮಕ್ಕಳು ಮತ್ತು ರೋಗಿಗಳಿಗೆ ಯಾವುದೇ ತರಹದ ಮೂಲಭೂತ ಸೌಲಭ್ಯಗಳ ಕೊರತೆಯಾಗಬಾರದು, ಫಲಾನುಭವಿಗಳಿಗೆ ತೊಂದರೆ ಉಂಟಾಗದಂತೆ ಸಕಾಲದಲ್ಲಿ ಕಾರ್ಯಾಚರಣೆ ನಡೆಯಬೇಕು, ನಮ್ಮ ಕಡೆಗೆ ದೂರುಗಳು ಬಾರದಂತೆ ಎಚ್ಚರ ವಹಿಸಿ ತಮಗೆ ಕರ್ತವ್ಯ ನಿರ್ವಹಣೆಯಲ್ಲಿ ತೊಂದರೆಗಳಾದರೆ ತಕ್ಷಣವೇ ನಮಗೆ ಮಾಹಿತಿ ನೀಡಿರಿ, ಅವುಗಳಿಗೆ ಸೂಕ್ತ ಪರಿಹಾರ ಕೊಡಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಅಲ್ಲದೆ ಅಧಿಕಾರಿಗಳಿಗೆ ಮನವಿ ಮಾಡುತ್ತಾ ಸೇವೆಯನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಪ್ರತಿಯೊಬ್ಬರನ್ನೂ ತಮ್ಮ ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳಿ ಎಂದು ಸೂಚನೆ ನೀಡಿದರು. ಅವರು ಆಸ್ಪತ್ರೆಯ ನೀರು ಮತ್ತು ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿ ಸ್ವಚ್ಛತೆಯನ್ನು ಯಾವಾಗಲೂ ಕಾಪಾಡಬೇಕೆಂದು ಆಜ್ಞಾಪಿಸಿದರು. ಸಮಗ್ರ ಪರಿಶೀಲನೆಯ ನಂತರ ಅಧಿಕಾರಿಗಳು ರೋಗಿಗಳ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ವಿಶೇಷ ಗಮನ ಹರಿಸಲು ಮತ್ತು ಸೇವೆಗಳ ಗುಣಮಟ್ಟವನ್ನು ಉತ್ತೇಜಿಸಲು ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿದರು. In this month, 38 total. ಬರ್ತ್ ಸರ್ಟಿಫಿಕೇಟ್ ನೀವು ಇಶ್ಯೂ ಮಾಡ್ತಾರೆ, ಮುನ್ಸಿಪಾಲಿಟಿ ಕಳಿಸ್ಕೊಡ್ತೀರಾ? ಮುನ್ಸಿಪಾಲಿಟಿ ಕಳಿಸ್ಕೊಡ್ತೀರಾ? ಓಕೆ. ಎಲ್ಲ ನಿಮ್ಮದು ಈ ಜನ್ಮ ಸ್ಟಾರ್ಟ್ ಆಗಿಲ್ಲ, ಈ ಜನ್ಮ ಸ್ಟಾರ್ಟ್ ಆಗಿಲ್ಲ. ಓಕೆ. ಬಂದಾಗೆಲ್ಲ ಡೀಟೇಲ್ಸ್ ಕರೆಕ್ಟ್ ತೊಗೊಳ್ತೀರಿ? ಮಾಡಿ ಸೀಲ್ ಹಾಕಿ ನಿಮ್ಮ ರೌಂಡ್ ಸೀಲ್ ಹಾಕಬೇಕು. ಕೊನೆಯ ಪೇಜಲ್ಲಿ ಬರೀಬೇಕು ಎಲ್ಲಿಂದ ಸರ್ಟಿಫಿಕೇಶನ್. ಓಕೆ. ಆರಂಭಿಸಲಾಗಿದೆ ಹಾಗೂ ಕಚೇರಿಯ ಮೌಲ್ಯದೊಂದಿಗೆ ದೃಢೀಕರಿಸಲಾಗಿದೆ. ಆಗ ಕಲಿಬಿಟ್ಟಿದ್ರೆ ಕಲಿಸಿಕೊಟ್ಟಿದ್ರೆ ಓಕೆ. ನೀರು ಕೊಡ್ತಾರೆ ಇಲ್ವಾ? ಬೋರ್ ಇದೆ. ಇದು ಆರೋ ನೀರು 6 ಪ್ಲೇಟ್ ಇತ್ತಲ್ಲ, ಕುಡಿಸಿಲ್ಲ ಇನ್ನೂ. ಯಾಕೆ 6 ಪ್ಲೇಟ್ ಮಾಡಿಸಿದ್ದಾರೆ ಕೊಡ್ರಿ. ನಂಬರ್ ನೀನು ಮಣಿಪುರ ಅಲ್ಲಿ ನಿಮಗೆ ಕ್ವಾರ್ಟರ್ಸ್ ಕೊಟ್ಟಾರ ಇಲ್ವಾ? ನಿಮಗೆ ಕ್ವಾರ್ಟರ್ಸ್ ಕೊಟ್ಟಾರ? ಕೊಟ್ಟಿದ್ದಾರೆ. ಕ್ವಾರ್ಟರ್ಸಲ್ಲಿ ಇರ್ತಿರಲ್ಲ.
ತಪಾಸಣೆ ಚೆನ್ನಾಗದ ಹಾಂ ನೀನು